ಆಕೆ ವಿವಾಹಿತ ಮಹಿಳೆ. ನಗರದಲ್ಲಿನ ಏರಿಯಾ ಒಂದರಲ್ಲಿ ಆಕೆ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾಳೆ. ಆದರೆ ಸದ್ಯ ಆ ಮಹಿಳೆಯಿಂದ ಇಡೀ ಏರಿಯಾಗೆ ಕಂಟಕ ಎದುರಾಗಿದೆ. ಆ ಮಹಿಳೆಯಿಂದ ಯಾವಾಗ ಯಾರ ಜೀವಕ್ಕೆ ಕುತ್ತು ಬರುತ್ತೋ ಅಂತ ಜನ ಆತಂಕದಲ್ಲಿ ಕಳೆಯುವಂತ ಸ್ಥಿತಿಗೆ ಬಂದಿದೆ. ಹಾಗಾದ್ರೆ ಆ ಒಂಟಿ ಮಹಿಳೆ ಯಾರು, ಆಕೆಗೆ ಏನಾಗಿದೆ, ಜನ ಹೊರಗಡೆ ಬರ್ಲಿಕ್ಕೆ ಯಾಕೆ ಭಯ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೇಗೆ ಒಂದು ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಕೊಚ್ಚಿ ಹಾಕ್ತೀನಿ ಅಂತ ಇರುವಂತ ಮಹಿಳೆ, ಇನ್ನು ಒಂದ್ ಕಡೆ ಕೈಯಲ್ಲಿ ಸಿಕ್ಕ ಕಲ್ಲುಗಳನ್ನು ಹಿಡಿದುಕೊಂಡು ಮನೆ ಮೇಲೆ ಎಸಿತಾ ಇರುವಂತ ಮಹಿಳೆ. ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರ. ಈ ಮಹಿಳೆಯ ಹೆಸರು ಆಯಿಷಾ ನದಾಫ್ ಅಂತ. ಕಳೆದ 3 ವರ್ಷಗಳಿಂದ ಸೋನಿಯಾ ಗಾಂಧಿ ನಗರದಲ್ಲಿರುವಂತ ಈಕೆ ಮಾನಸಿಕ ಅಸ್ವಸ್ಥೆಯಂತೆ. ಹೀಗಾಗಿ ಚಿಕ್ಕ ಮಕ್ಕಳ ಮೇಲೆ ಕಲ್ಲನ್ನ ಎಸೆದು ಮಚ್ಚನ್ನ ಬೀಸ್ತಾಳೆ. ಹೀಗಾಗಿ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೂ ಕೂಡ ನೋ ಯೂಸ್. ಸ್ಥಳೀಯರ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಮಹಿಳೆಯನ್ನ ವಿಚಾರಣೆ ಮಾಡಲಿಕ್ಕೆ ಹೋದ್ರೂ ಕೂಡ ಮಹಿಳೆ ಪೊಲೀಸರ ಮುಂದೆನೆ ರಂಪಾಟ ಮಾಡ್ತಾಳೆ. ಕೈಯಲ್ಲಿ ಕಸಬರಿಗೆ ಹಿಡಿದು ನಡು ರಸ್ತೆಯಲ್ಲಿಯೇ ಕೂತು ಪೊಲೀಸರ ಎದುರಿಗೆ ಸಾರ್ವಜನಿಕರಿಗೆ ಆವಾಜನ ಹಾಕ್ತಾರೆ. ಹೀಗಾಗಿ ಏರಿಯಾದ ಮಹಿಳೆಯಿಂದ ಸೋನಿಯಾ ಗಾಂಧಿ ನಗರದವರೆಗೆ ಸಂಕಟ ಶುರುವಾಗಿದೆ. ನಿಂದು ನೋಡೋಣ ಅಂತ ನಮ್ದು ನೋಡೋಣ, ಯಾರು ತಟ್ಟೆ ನೋಡೋಣ, ಮೋದಿ ಹುಚ್ಚಾಡ್ತಾರೆ ಯಾರು ಹುಚ್ಚಾಡ್ತಾರೆ ನೋಡೋಣ. ಪ್ರೆಷರ್ ಮಾಡಿ ತಮ್ಮ ಅದಕ್ಕೆ ಇವ್ರಿಗೆ ಇದನ್ನೇ ಇವ್ರಿಗೆ ಯಾರು ಪುರಾಣ ಆದಿ ಮಾಡಿದ್ರೆ ಯಾರು ಕೆಟ್ಟರಲ್ಲ, ಯಾರು ಚಲ್ಲರು, ಎಲ್ಲರೂ ಚಲ್ಲರು. ನಾನು ಕೆಟ್ಟೊಳಗನಿ, ನಾನು ಕೆಟ್ಟೊಳಗನಿ, ಎಲ್ಲರೂ ಕೆಟ್ಟಿದ್ದಾರೆ. ಇವ್ರೆಲ್ಲರೂ ಕೆಟ್ಟಲ್ಲ, ಇವ್ರು ನನ್ನವರು, ಇವ್ರು ನಾ ಕೆಟ್ಟಿಲ್ಲ, ಎಲ್ಲರೂ ಕೆಟ್ಟರೆ ದಯವಿಟ್ಟು ಯಾರು ಕೆಟ್ಟರು ಯಾರು ಕಟ್ಟಲ್ಲ. ನಾನು ನಿಮ್ಗೆ ಏನಾರ ಅಂದೆ ಎಷ್ಟು ಮರ್ಯಾದೆ ಕೊಡ್ತೇನೆ, ನಾನು ಎಷ್ಟು ಮರ್ಯಾದೆ ಕೊಡಾಕತ್ತೇನೆ. ಮೇಡಮ್ ಅವರ ಬರ್ರಿ ಒಳಗೆ, ನಿಮಗೆ ಟೀ ಮಾಡುತ್ತೇನೆ, ನಿಮಗೆ ಚಾ ಮಾಡುತ್ತೇನೆ. ಸದ್ಯ ಈ ಮಹಿಳೆಯ ಉಪಟಳ ಜಾಸ್ತಿ ಆಗಿದ್ದು ಸಾರ್ವಜನಿಕರ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಇದೀಗ ಮೂಡಿದ್ದು ಬೆಂಡಿಗೇರಿ ಠಾಣೆಯ ಪೊಲೀಸರು ಸೋನಿಯಾ ಗಾಂಧಿ ನಗರದ ಸಾರ್ವಜನಿಕರ ಈ ಸಂಕಟವನ್ನ ಹೇಗೆ ನಿವಾರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ವರದಿ ವಿನಯ್ ರೆಡ್ಡಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. Jadi